ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾಂತ್ ಗೌಡ. ಹಿಂದಿನ ವಿಡಿಯೋಗೆ ತುಂಬಾ ಸಪೋರ್ಟ್ ತೋರಿಸಿದ್ದೀರಾ. ಖಂಡಿತ ಆ ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಹೇಳ್ಕೊಡಕ್ಕಂತನಾದರೂ ಇನ್ನಷ್ಟು ಹೆಚ್ಚು ವಿಷಯಗಳನ್ನು ಕಲಿಯುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತು ನಾನು ನನ್ನ ಕ್ಯಾಮ್ರಾ ಕಲೆಕ್ಷನ್ಸ್ಗಳನ್ನು ಅದರ ಹಿಸ್ಟ್ರಿಯೊಟ್ಟಿಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಗಳು ಹೆಂಗೆಲ್ಲ ಇವಾಲ್ವ್ ಆದವು, ಯಾವುದೆಲ್ಲ ಫಾರ್ಮ್ಯಾಟ್ ಆಫ್ ಕ್ಯಾಮ್ರಾಸ್ಗಳು ಬಂತು, ಇದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ನನಗೆ ಬಹಳ ಸಲ ಅನಿಸ್ತಾ ಇರುತ್ತೆ, ಕ್ಯಾಮ್ರಾಗಳ ಇನ್ವೆನ್ಷನ್ ಒಂದು ಆಗಿರಲಿಲ್ಲ ಅಂದಿದ್ರೆ ಜೀವನ ಎಷ್ಟು ಕಷ್ಟ ಆಗ್ತಿತ್ತು ಅಂತ. ಬೇರೆಯವ್ರ ಜೀವನ ಹೆಂಗೋ ಏನೋ ಅಂತ ಗೊತ್ತಿಲ್ಲ, ಆದರೆ ನನ್ನ ಜೀವನ ಅಂತೂ ಕ್ಯಾಮ್ರಾಗಳಿಲ್ಲದೆ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟೇ ಯಾಕೆ, ನೀವು ನನ್ನ ಯಾರು ಅಂತಲೂ ಗುರುತಿಡಿತಾ ಇರಲಿಲ್ಲ. ನಾನು ಹಲವಾರು ಕೆಲಸಗಳನ್ನು ಮಾಡ್ಕೊಂಬಂದಿದ್ದೀನಿ, ಆದರೆ ನನಗೆ ಅಂತ ಒಂದು ಪ್ರಾಪರ್ ಐಡೆಂಟಿಟಿ ಸಿಕ್ಕಿದ್ದು ಈ ಕ್ಯಾಮ್ರಾಗಳಿಂದ. ನನಗೆ ಜೀವನ ಕಟ್ಕೊಟ್ಟ ಈ ಕ್ಯಾಮ್ರಾಗಳ ಇತಿಹಾಸ ಸುಮಾರು 1000 ವರ್ಷಗಳಷ್ಟಿದೆ. ಹಿಸ್ಟ್ರಿ ಬಗ್ಗೆ ತುಂಬ ಡೀಟೇಲ್ಡಾಗಿ ಹೇಳಕ್ಕೆ ಹೋಗಲ್ಲ, ಮೇನ್ ಪಾಯಿಂಟ್ಸ್ನ ಮಾತ್ರ ಕವರ್ ಮಾಡ್ಕೊಂಡು ಹೋಗ್ತೀನಿ. ಇದರ ಪ್ರಾರಂಭ ಕ್ಯಾಮ್ರಾ ಅಬ್ಸ್ಕ್ಯೂರಾ ಅನ್ನೋ ಒಂದು ಕಾನ್ಸೆಪ್ಟಿಂದ ಶುರುವಾಗಿದ್ದು. ಕ್ಯಾಮ್ರಾ ಅಬ್ಸ್ಕ್ಯೂರಾ ಅಂದರೆ ಲ್ಯಾಟಿನ್ನಲ್ಲಿ ಕತ್ತಲೆ ಕೋಣೆ ಅಂತ. ಬೆಳಕಿನ ಮೂಲಕ ಒಂದು ಪ್ರತಿಬಿಂಬನ ಮೂಡಿಸಿ ಅದರಿಂದ ಒಂದು ಚಿತ್ರನ ಸೆರೆ ಹಿಡಿಯುವಂಥ ಪ್ರಯತ್ನ ಅದು. ಆದರೆ ಆವಾಗ ಅದೊಂದು ಫೋಟೋಗ್ರಾಫ್ ಥರ ಸಿಗ್ತಿರಲಿಲ್ಲ, ಅದರಲ್ಲಿ ಸಿಕ್ಕಂಥ ಒಂದು ರಿಫ್ಲೆಕ್ಷನ್ನ ನಾವೇ ಟ್ರೇಸ್ ಮಾಡಬೇಕಾಗಿತ್ತು. ಓಲ್ಡೆಸ್ಟ್ ಫೋಟೋಗ್ರಾಫ್ ಅಂತ ದಾಖಲೆ ಇರೋದು ನಮಗೆ ಈ ಫೋಟೋದು. ಹೀಲಿಯೋಗ್ರಫಿ ಅನ್ನೋ ಒಂದು ಮೆಥಡ್ನಿಂದ ಈ ಫೋಟೋನ ಸೆರೆ ಹಿಡಿದಿದ್ದಾರೆ. ಇಲ್ಲಿಂದ ನಾವು ಸ್ಟ್ರೇಟಾಗಿ ಫಿಲಮ್ ಕ್ಯಾಮ್ರಾ ಇನ್ವೆನ್ಷನ್ಸ್ನ ಕಡೆ ಹೋಗೋಣ. 1888ರಲ್ಲಿ ಕೊಡಾಕ್ನವರ ಕಡೆಯಿಂದ ಫಸ್ಟ್ ಸೆಲ್ಯುಲಾಯ್ಡ್ ಕ್ಯಾಮ್ರಾನ ಪಬ್ಲಿಕ್ ಸೇಲಿಗೆ ಅಂತ ಇಡ್ತಾರೆ. ಹೀಗೆ ಹೇಳ್ಕೊಂಡೋದ್ರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ. ಅದಕ್ಕೆ ನನ್ನ ಹತ್ರ ಇರೋವಂಥ ಕ್ಯಾಮ್ರಾಗಳ ಮೂಲಕ ಇದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ 35mm ಫಿಲಮ್ ಕ್ಯಾಮ್ರಾಸ್ಗಳನ್ನ ನೋಡ್ಕೊಂಡು ಹೋಗೋಣ. ಇದರಲ್ಲಿ ನನ್ನ ಹತ್ರ ಕೊಡಾಕ್ KB10 ಇದೆ. ಇದು 1996 ಲಾಂಚ್ ಆಯಿತು. ಇದರಲ್ಲಿ 30mm ಆಸ್ಪೆರಿಕ್ ಲೆನ್ಸ್ ಯೂಸ್ ಮಾಡಿದ್ದಾರೆ. ಅಪರ್ಚರ್ 8 ಅಷ್ಟಿದೆ. ಬಿಲ್ಟ್ ಇನ್ ಫ್ಲ್ಯಾಶ್ ಕೂಡ ಇದೆ. ಕೊಡಾಕ್ ಒಂದು ಅಮೆರಿಕನ್ ಕಂಪನಿ. ನಮಗೆ ಮಾರ್ಕೆಟಲ್ಲಿ ಹೆಚ್ಚಾಗಿ ಅವೈಲೇಬಲ್ ಇದ್ದಿದ್ದು ಕೊಡಾಕ್ ಕ್ಯಾಮ್ರಾಗಳೇ. ನೆಕ್ಸ್ಟ್ ನೋಡೋದಾದರೆ ನಿಪಾನ್ N400. ಇದು ಪ್ರಾಬಬ್ಲಿ ನಿಕಾನ್ ಕಂಪ್ನಿಯ ಹಳೆ ಹೆಸರು. ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಈ ಕ್ಯಾಮ್ರಾ ಬಗ್ಗೆ ಅಷ್ಟಾಗಿ ಇನ್ಫಾರ್ಮೇಷನ್ ನನಗೆಲ್ಲೂ ಸಿಕ್ಕಿಲ್ಲ. ಗೂಗಲ್ನೂ ಹುಡುಕಾಯಿತು. ನಿಮಗೇನಾದ್ರು ಗೊತ್ತಿದ್ರೆ ದಯವಿಟ್ಟು ನನಗೆ ತಿಳಿಸಿ. ಮುಂದಿನ ಕ್ಯಾಮ್ರಾ ಯಶಿಕಾ ಮೆನೆಟೆಕ್. ಇದೊಂದು 35mm ಕಾಂಪ್ಯಾಕ್ಟ್ ಫಿಲ್ಮ್ ಕ್ಯಾಮ್ರಾ. ಇದನ್ನು ಆ ಎರಡು ಕ್ಯಾಮ್ರಾಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಇದರಲ್ಲಿ 32mm f3.5 ಫಿಕ್ಸ್ಡ್ ಫೋಕಸ್ ಲೆನ್ಸ್ನ ಯೂಸ್ ಮಾಡಿದ್ದಾರೆ. ಆ ಎರಡು ಕ್ಯಾಮ್ರಾಗಳಲ್ಲೂ ಫಿಲಮ್ ರೋಲ್ನ ನಾವೇ ಮ್ಯಾನ್ಯುಯಲ್ ಆಗಿ ಲೋಡ್ ಮಾಡಬೇಕಾಗಿತ್ತು. ಆದರೆ ಇದರಲ್ಲಿ ಆಟೋ ಲೋಡಿಂಗ್ ಅನ್ನೋ ಒಂದು ಆಪ್ಷನ್ ಇದೆ. ಜೊತೆಗೆ ಸೆಲ್ಫ್ ಟೈಮರ್, ಫ್ಲ್ಯಾಶ್ ಮೋಡ್ ಮತ್ತು ಇನ್ಫಿನಿಟಿ ಫೋಕಸ್ ಅಂತ ಹಲವಾರು ಆಪ್ಷನ್ಸ್ಗಳಿದೆ. ಇದರಲ್ಲಿ ಒಂದು LCD ಪ್ಯಾನಲ್ ಕೂಡ ಇದೆ. ಇಲ್ಲಿ ಯಾವ ಸೆಟ್ಟಿಂಗ್ ಆ್ಯಕ್ಟಿವೇಟ್ ಆಗಿದೆ ಅಂತಲೂ ಇಂಡಿಕೇಟ್ ಮಾಡುತ್ತೆ. ಮುಂದಿನ ಕ್ಯಾಮ್ರಾ ಯಶಿಕಾ 35mm. ಇದನ್ನು ನನ್ನ ಹಳೆ ವಿಡಿಯೋದಲ್ಲೂ ನೋಡಿರ್ತೀರ. ಇದರಲ್ಲಿ ಫೋಕಸ್ನ ಸೆಟ್ ಮಾಡ್ಕೊಬೋದು, ಸ್ಟಾಪ್ಗಳನ್ನು ಸೆಟ್ ಮಾಡ್ಕೊಬೋದು. ಇಂಟ್ರೆಸ್ಟಿಂಗ್ ಅಂದರೆ ಇದರಲ್ಲಿ ಪಾಪಪ್ ಫ್ಲ್ಯಾಶ್ನ ಕೊಟ್ಟಿದ್ದಾರೆ. ನೋಡೋಕ್ಕಂತೂ ವಿಂಟೇಜಸ್ ಆಗಿ ಕಾಣುತ್ತೆ. ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಟೈಪ್ ಆಫ್ ಕ್ಯಾಮ್ರಾನ ನಿಮಗೆ ತೋರಿಸ್ತೇನೆ. ಇದೊಂದು TLR ಕ್ಯಾಮ್ರಾ. TLR ಕ್ಯಾಮ್ರಾ ಅಂದರೆ ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮ್ರಾ ಅಂತ. ಇದರಲ್ಲಿ 2 ಆಬ್ಜೆಕ್ಟಿವ್ ಲೆನ್ಸ್ಗಳು ಸೇಮ್ ಫೋಕಲ್ ಲೆಂತಲ್ಲಿ ಇರುತ್ತೆ. ಇಂಟ್ರೆಸ್ಟಿಂಗ್ ಅಂದರೆ ಇದರ ವ್ಯೂ ಫೈಂಡರ್. ಫೇಸ್ ಲೆವೆಲಲ್ಲಿ ಕ್ಯಾಮ್ರಾನ ಇಟ್ಕೊಂಡು ಮೇಲಿಂದ ನಮ್ಮ ಸಬ್ಜೆಕ್ಟನ್ನು ನೋಡಬೇಕು. ಈ ಕ್ಯಾಮ್ರಾದ ಹೆಸರು ರೋಲೆ ಮ್ಯಾಜಿಕ್ 2. 1962ರಿಂದ 68ರವರೆಗೆ ಅಷ್ಟೇ ಇದರ ಪ್ರೊಡಕ್ಷನ್ ಆಗಿದ್ದು. ಅಪ್ರಾಕ್ಸಿಮೇಟ್ಲಿ 12,000 ಯೂನಿಟ್ಗಳಷ್ಟೇ ಅಂತೆ ಪ್ರೊಡ್ಯೂಸ್ ಆಗಿದ್ದು. ಇದೊಂದು ಜರ್ಮನ್ ಪ್ರಾಡಕ್ಟ್. ಇವೆಲ್ಲ ಆದಮೇಲೆ ಡಿಜಿಟಲ್ ಕ್ಯಾಮ್ರಾಸ್ ಬಂದವು. ಫೋಟೋಗಳನ್ನು ಫಿಸಿಕಲ್ ಆಗಿ ನೋಡಿ ಮೂಮೆಂಟ್ಸ್ಗಳನ್ನು ಪ್ರಿಸರ್ವ್ ಮಾಡ್ಕೊಳ್ತಿದ್ದ ಜನ ಡಿಜಿಟಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಡಿಜಿಟಲ್ ಕ್ಯಾಮ್ರಾಗಳಲ್ಲೂ ತುಂಬಾ ಅಡ್ವಾನ್ಸ್ಮೆಂಟ್ಗಳಾಗಿವೆ, ಆಗ್ತಾನೇ ಇವೆ. ನೀವು ನೋಡ್ತಿರೋಂಥ ಈ ಕ್ಯಾಮ್ರಾನಲ್ಲೇ ನನ್ನ ಫೋಟೋಗ್ರಫಿ ಜರ್ನಿ ಶುರುವಾಗಿದ್ದು ಅಂತ ಹೇಳ್ಬೋದು. ಇದರಿಂದ DSLR ಕ್ಯಾಮ್ರಾಗೆ ಅಡ್ವಾನ್ಸ್ ಆದೆ. ಮತ್ತು ಅದರಿಂದ ಇವಾಗ ಮಿರರ್ಲೆಸ್ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ಯಾಮ್ರಾನಲ್ಲಿ ನಾನು ಶೂಟ್ ಮಾಡಿರೋದನ್ನು ನೀವು ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಆದರೆ ನನಗೆ ಆಸೆ ಇರೋದು ಆ ಹಳೆ ಕ್ಯಾಮ್ರಾಗಳಲ್ಲಿ ಫೋಟೋಸ್ಗಳನ್ನ ತೆಗಿಬೇಕು ಅಂತ.
ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಂಡು ಮೊನ್ನೆ ಅಷ್ಟೇ ನಾವು ಪಯಣ ಮ್ಯೂಸಿಯಂಗೆ ಹೋಗಿದ್ವಿ. ಅಲ್ಲಿ ಹಳೆ ಕಾರು ಬೈಕ್ಗಳಷ್ಟೇ ಅಲ್ಲದೆ ವೀರೇಂದ್ರ ಹೆಗ್ಗಡೆ ಅವರ ಹಳೆ ಕ್ಯಾಮ್ರಾಗಳನ್ನು ಡಿಸ್ಪ್ಲೇಗಿಟ್ಟಿದ್ರು. ಒಮ್ಮೆ ನೋಡ್ಕೊಂಬನ್ನಿ. ವಸ್ತುಗಳು ಹಳೆದಾಗ್ತಾ ಹೋದಷ್ಟು ಅದರ ಉಪಯೋಗಗಳಿಗಿಂತ ಅದರೊಟ್ಟಿಗಿನ ನಂಟು ಸಂಬಂಧಗಳು ಹೆಚ್ಚಾಗ್ತವೆ. ನೀವು ಹುಟ್ಟಿದ ಟೈಮ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ತಾತನ ಆ ಒಂದು ಹಳೆ ವಾಚು ಹೆಲ್ಪ್ ಮಾಡಿರ್ಬೋದು. ಹಾಗೆ ಈ ಹಳೆ ಕ್ಯಾಮ್ರಾಗಳು ಅದೆಷ್ಟೋ ಕೋಟಿ ನಗುಗಳನ್ನ ಕ್ಷಣಗಳನ್ನ ಸೆರೆ ಹಿಡಿದಿರುತ್ತೆ. ಅಪ್ಪನ ಹಳೆ RX ಜಾವ ಬೈಕ್ಗಳ ಟ್ಯಾಂಕ್ ಮೇಲೆ ಕುತ್ಕೊಂಡು ಹೋದಂಥ ಲಾಂಗ್ ರೈಡ್ಗಳು ಇವತ್ತಿಗೂ ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ. ನಿಮ್ಮ ಮನೆಯಲ್ಲೂ ಈ ಥರ ನೆನಪು ಮೂಡಿಸುವಂಥ ವಸ್ತುಗಳಾಗಷ್ಟೇ ಅಲ್ಲದೆ ನಿಮ್ಮ ಒಂದು ನೆನಪಾಗಿ ಉಳಿಯಲಿ ಅಂತ ನಾನು ಆಶಿಸ್ತೀನಿ. ನೀವುಗಳು ಅಷ್ಟೇ ಆದಷ್ಟು ಇವನ್ನೆಲ್ಲ ಸಂಗ್ರಹಿಸೋದಕ್ಕೆ ಪ್ರಯತ್ನ ಪಡಿ. ಕ್ಯಾಮ್ರಾಗಳನ್ನು ತೋರಿಸೋದಷ್ಟೇ ಅಲ್ಲ, ನಿಮ್ಮ ನೆನಪನ್ನು ಕೆದಕುವಂಥ ಪ್ರಯತ್ನನೇ ಈ ವಿಡಿಯೋದ ಒಂದು ಉದ್ದೇಶ ಆಗಿತ್ತು. ಇದರಲ್ಲಿ ನಾನು ಸಫಲನಾಗಿದ್ದರೆ ಅದನ್ನೇ ನನ್ನ ಗೆಲುವು ಅಂತ ಭಾವಿಸ್ತೀನಿ.